ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಒಂದು ಚಾಪಿಂಗ್ ಬೋರ್ಡ್ ಮತ್ತು ಒಂದು ಸ್ಟೇನ್ಲೆಸ್ ಸ್ಟೀಲ್ ಕೋಕೋನಟ್ ಓಪನರ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಎರಡು ಎಷ್ಟು ಚೆನ್ನಾಗಿದೆ ಆ್ಯಂಡ್ ಎಷ್ಟು ಕಡಿಮೆ ಪ್ರೈಸಲ್ಲಿದೆ ಅಂತ ಹೇಳಿದರೆ ಸಿಕ್ಕಾಬಡೆ ಕಡಿಮೆ ಪ್ರೈಸ್ ಅಂತಲೇ ಹೇಳ್ಬೋದು. ಮತ್ತು ತುಂಬಾ ಯೂಸ್ ಆಗುತ್ತೆ, ತುಂಬಾ ಯೂನಿಕ್ ಕೂಡ ಇದೆ. ಸೊ ಇದ್ರ ಬಗ್ಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ, ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಲಿಂಕ್ ಕೊಟ್ಟಿರ್ತೀನಿ ಕಮೆಂಟ್ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ, ಓಕೆನಾ? ಸೊ ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬಟ್ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ನಲ್ಲಿ ಇವತ್ತಿನ ವಿಡಿಯೋ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ರೀತಿ ಶಾಪಿಂಗ್ ರಿಲೇಟೆಡ್ ವಿಡಿಯೋಸ್ ಆಗಿರ್ಬೋದು ಆ್ಯಂಡ್ ಸ್ಕಿನ್ ಕೇರ್ ರಿಲೇಟೆಡ್ ವಿಡಿಯೋಸ್ ಆಗಿರ್ಬೋದು ಎವ್ರಿಡೇ ಅಪ್ಲೋಡ್ ಆಗ್ತಿರುತ್ತೆ ವಿಡಿಯೋಸ್ ಎಲ್ಲ. ನೀವು ಒನ್ ಟೈಮ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ನಾನು ನೆಕ್ಸ್ಟ್ ಟೈಮ್ ಅಪ್ಲೋಡ್ ಮಾಡಿದಾಗ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಮೂಲಕ ಸಿಕ್ಬಿಡುತ್ತೆ. ಸೊ ದಟ್ ನೀವು ಆರಾಮಾಗಿ ಫ್ರೀಯಾಗಿ ಈಸಿಯಾಗಿ ನೋಡ್ಬೋದು, ಯಾವ ವಿಡಿಯೋಸು ಕೂಡ ಮಿಸ್ ಆಗೋದಿಲ್ಲ, ಓಕೆನಾ? ಸೊ ಬನ್ನಿ ಹಾಗಾದರೆ ಕ್ವಿಕ್ಕಾಗಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಫಸ್ಟ್ ಒನ್ ಬಂದು ನಾನು ಕೋಕೋನಟ್ ಓಪನರ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಒಂದು ಟೂಲ್ ನಾನು ಮೀಶೋಯಿಂದ ಪರ್ಚೇಸ್ ಮಾಡಿದ್ದು. ಎಷ್ಟು ಚೆನ್ನಾಗಿ ಎಷ್ಟು ಗಟ್ಟಿಯಾಗಿದೆ ಗೊತ್ತಾ? ಇದು ಫುಲ್ ಪ್ಯೂರ್ 100% ಸ್ಟೇನ್ಲೆಸ್ ಸ್ಟೀಲ್ ಅಂತಲೇ ಹೇಳ್ಬೋದು ಈ ಒಂದು ಟೂಲ್. ಆ್ಯಂಡ್ ಇದನ್ನು ಯಾಕೆ ಪರ್ಚೇಸ್ ಮಾಡಿದ್ದು ಅಂತ ಹೇಳಿದ್ರೆ, ಸೊ ಈಗ ನಾವು ದೇವರಿಗೆ ನೈವೇದ್ಯ ಮಾಡ್ತಿರ್ತೀವಿ ಅಥವಾ ಈಗ ಉಪ್ಪಿಟ್ಟು ಮಾಡ್ತಾ ಇರ್ತೀವಿ ಅಂತ ಅನ್ಕೊಳ್ಳಿ, ಅವಾಗ ಕಾಯಿ ತುರಿ ಎಲ್ಲ ಹಾಕ್ತೀವಲ್ವಾ. ಸೊ ಈ ರೀತಿ ಚಿಕ್ಕ ಚಿಕ್ಕ ಪೀಸ್ ನೀವು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಸೊ ಅವಾಗ ನಾವು ಹೆಂಗೆ ಮಾಡ್ತೀವಿ ಹೇಳಿ, ಯೂಶಲಿ ಚಾಕುನಲ್ಲಿ ತೆಗಿತೀವಿ ಅಥವಾ ಕೆಲವರೆಲ್ಲ ಏನು ಸ್ಪೂನ್ಸ್ ಬರುತ್ತೆ ನೋಡಿ, ಸ್ಪೂನಲ್ಲೆಲ್ಲ ತೆಗಿತಾ ಇರ್ತಾರೆ, ಅದು ನೀಟಾಗಿ ಬರೋದಿಲ್ಲ. ಮತ್ತು ನಿಮಗೂ ಕೂಡ ಕೈಗೆ ಗಾಯ ಕೂಡ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು. ಈ ರೀತಿ ಒಂದು ಟೂಲ್ ಇತ್ತು ಅಂತ ಹೇಳಿದ್ರೆ ನೋಡಿ ಎಷ್ಟು ಈಸಿಯಾಗಿ ತಗೋಬೋದು ಅಂತ ಹೇಳಿ, ಫುಲ್ಲು ಬರುತ್ತೆ ಅಂತಲೇ ಹೇಳ್ಬೋದು. ಆ ಒಂದು ಏನು ಚಿಪ್ಪಲ್ಲಿ ಕಾಯಿ ಉಳ್ಕೊಳ್ಳೋದೇ ಇಲ್ಲ, ಫುಲ್ಲು ಬಂದುಬಿಡತ್ತೆ. ಸೊ ಹಾಗಾಗಿ ಇದನ್ನು ಪರ್ಚೇಸ್ ಮಾಡಿದೆ. ನಾನು 2 ತೊಗೊಂಡೆ. ಇದು ನೀವು 1 ತೊಗೊತೀರಾ ಅಂತ ಹೇಳಿದ್ರೆ 94 ರೂಪೀಸ್ ಆಗುತ್ತೆ. ನಾನು 2 ತೊಗೊಂಡೆ, 2 ಬೇಕು ಅಂತ ಹೇಳಿ. ತುಂಬ ಚೆನ್ನಾಗಿದೆ, ಈಸಿ ಟು ಪೀಲ್ ಆಫ್ ಅಂತಲೇ ಹೇಳ್ಬೋದು. ಫುಲ್ ಪ್ಯೂರ್ ಸ್ಟೇನ್ಲೆಸ್ ಸ್ಟೀಲ್, ಇದು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಒಂದು ಟೂಲ್. ಆ್ಯಂಡ್ 6 ಇಂಚಸ್ ಅಷ್ಟು ಉದ್ದ ಬರುತ್ತೆ ಆ್ಯಂಡ್ ಒಂದು ಅರ್ಧ ಇಂಚಸ್ ಅಷ್ಟು ಅಗಲ ಬರುತ್ತೆ. ಚೆನ್ನಾಗಿದೆ. ಮತ್ತು ಈಸಿಯಾಗೂ ಕೂಡ ನಾವು ಕ್ಯಾರಿ ಮಾಡ್ಬೋದು. ಸಪೋಸ್ ಏನಾದ್ರು ನಾವು ಹೊರಗಡೆ ಹೋಗ್ತೀವಿ ಅಂತ ಹೇಳಿದಾಗ ಅವಾಗಲೂ ಕೂಡ ನಾವು ಕ್ಯಾರಿ ಮಾಡ್ಬೋದು. ತುಂಬ ಏನು ದೊಡ್ಡದಾಗೇನಿಲ್ಲ, ಚಿಕ್ಕದಾಗಿದೆ ಅಲ್ವಾ. ಸೊ ಹಾಗಾಗಿ ಪರ್ಚೇಸ್ ಮಾಡಿದೆ. ಸೊ ತುಂಬ ಚೆನ್ನಾಗಿದೆ, ಯೂಸ್ ಆಗುತ್ತೆ. ಬೇಕು ಅಂತ ಹೇಳಿದ್ರೆ ತಗೊಳ್ಳಿ. 94 ರೂಪೀಸ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಏನು ತರಿಸಿದ್ದೀನಿ ಗೊತ್ತಾ? ನಾನು ಆಗಲೇ ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ ತುಂಬ ಡಿಫ್ರೆಂಟ್ ಆಗಿರೋಂಥ ಚಾಪಿಂಗ್ ಬೋರ್ಡ್ನ ತರಿಸಿದ್ದೀನಿ. ಸೊ ಇದು ಯಾಕೆ ಡಿಫ್ರೆಂಟ್ ಅಂತ ಹೇಳಿದ್ರೆ ವಿತ್ ಟ್ರೇ ಕೂಡ ಕೊಟ್ಟಿದ್ದಾರೆ, ಸ್ಟೇನ್ಲೆಸ್ ಸ್ಟೀಲ್ ಟ್ರೇ. ನೋಡಿದ್ರೆ ಇದೊಂದು ರೀತಿ ಸ್ಟಡಿ ಟೇಬಲ್ ಥರ ಅನಿಸುತ್ತೆ, ಅಷ್ಟು ತುಂಬ ಚೆನ್ನಾಗಿದೆ. ಮೇಲ್ಗಡೆ ಏನು ಚಾಪಿಂಗ್ ಕಟ್ಟಿಂಗ್ ಬೋರ್ಡ್ ಏನು ನೋಡ್ತಾ ಇದ್ದಾರಲ್ವ, ಸೊ ಅದು ಬಂದು ಬ್ಯಾಂಬೂ ಇಂದ ಮಾಡಿರೋಂಥದ್ದು, ಅಂದರೆ ಬಿದ್ರಲ್ಲಿ ಮಾಡಿರೋಂಥದ್ದು ಫ್ರೆಂಡ್ಸ್, ಓಕೆನಾ? ತುಂಬಾ ಗಟ್ಟಿ ಇದೆ ಅಂತಲೇ ಹೇಳ್ಬೋದು. ಆ್ಯಂಡ್ ತುಂಬ ನೋಡೋದಕ್ಕೆ ಸಖತ್ತಾಗಿ ಕಾಣಿಸುತ್ತೆ. ಮತ್ತು ಇದು ಸ್ಟೇನ್ಲೆಸ್ ಸ್ಟೀಲ್ ಟ್ರೇ ಬರುತ್ತೆ. ಕೆಳಗಡೆ ನಾವು ಈ ರೀತಿನಲ್ಲಿ ಇಡ್ಬೋದು. ಈಗ ಚಾಪ್ ಮಾಡ್ತಿರ್ತೀವಿ ಅಂದರೆ ವೆಜಿಟೇಬಲ್ಸ್ ಎಲ್ಲ ಮತ್ತು ಫ್ರೂಟ್ಸ್ ಏನೇ ಆಗಿರ್ಬೋದು, ನಾವು ಮೇಲ್ಗಡೆ ಬೋರ್ಡಲ್ಲಿ ಕಟ್ ಮಾಡ್ತಿರ್ತೀವಿ ಅಲ್ವಾ. ಸೊ ಕಟ್ ಮಾಡಿದ್ದೆಲ್ಲ ನೀವು ನೆಕ್ಸ್ಟ್ ಏನು ಮಾಡ್ತೀರಾ ಹೇಳಿ, ಅದನ್ನೆಲ್ಲದು ಕೂಡ ಬೇರೆ ಅಂದರೆ ಬೇರೆ ಪ್ಲೇಟಿಗೆಲ್ಲ ಶಿಫ್ಟ್ ಮಾಡ್ತೀರಾ ಅಲ್ವಾ. ಸೊ ಶಿಫ್ಟ್ ಮಾಡೋದಕ್ಕೆ ಈ ಒಂದು ಸ್ಟೇನ್ಲೆಸ್ ಸ್ಟೀಲ್ ಒಂದು ಬೋರ್ಡ್ನ ಕೊಟ್ಟಿದ್ದಾರೆ, ಅಂದರೆ ಒಂದು ಟ್ರೇನ ಕೊಟ್ಟಿದ್ದಾರೆ. ಸೊ ಅದ್ರ ಒಳಗಡೆ ನಾವು ಆರಾಮಾಗಿ ಕೆಳಗಡೆ ಹಾಕೋಬೋದು. ತುಂಬ ಚೆನ್ನಾಗಿದೆ, ತುಂಬಾ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ತುಂಬ ಸ್ಪೇಷಿಯಸ್ ಆಗಿ, ಅಂದರೆ ತುಂಬ ದೊಡ್ಡದಾಗಿದೆ. ಒಂದು ಬೋರ್ಡ್ ನೋಡ್ತಾ ಇದ್ದೀರಲ್ವಾ, ಸೊ ಅಂದರೆ ಬ್ಯಾಂಬೂ ಬೋರ್ಡ್ ಏನು ನೋಡ್ತಿದ್ದೀರಾ, ಕಟ್ಟಿಂಗ್ ಬೋರ್ಡು, ಅದು ಬಂದು ಒಂದು 8 ಇಂಚಸ್ ಅಷ್ಟು ಉದ್ದ ಬರುತ್ತೆ ಮತ್ತು 11 ಇಂಚಸ್ ಅಷ್ಟು ಅಗಲ ಬರುತ್ತೆ. ಮತ್ತು ಸ್ಟೇನ್ಲೆಸ್ ಸ್ಟೀಲ್ ಟ್ರೇ ಬಂದು 8 ಇಂಚಸ್ ಅಷ್ಟು ಉದ್ದ ಬರುತ್ತೆ, 10 ಇಂಚಸ್ ಅಷ್ಟು ಅಗಲ ಬರುತ್ತೆ ಫ್ರೆಂಡ್ಸ್, ಓಕೆನಾ? ಮತ್ತು ಬೋರ್ಡಿಂದು ಹೈಟ್ ನೋಡ್ತಾ ಇದ್ರಲ್ವಾ, ಸೊ ಅದು ಬಂದು 2 ಇಂಚಸ್ ಅಷ್ಟು ಹೈಟ್ ಬರುತ್ತೆ. ತುಂಬ ಚೆನ್ನಾಗಿದೆ, ತುಂಬ ದೊಡ್ಡದಾಗಿದೆ, ತುಂಬ ಡಿಫ್ರೆಂಟ್ ಆಗು ಕೂಡ ಇದೆ. ಇದನ್ನು ನಾನು ಎಲ್ಲೂ ಹೊರಗಡೆ ನೋಡಿಲ್ಲ. ಸೊ ಹಾಗಾಗಿ ಇದನ್ನು ತಗೊಂಡೆ, ಚೆನ್ನಾಗಿ ಬರುತ್ತೋ ಇಲ್ಲೋ ಅಂತಲೂ ಕೂಡ ಅಂದ್ಕೊಂಡಿದ್ದೆ. ಬಿಕಾಸ್ ಇದು ಬಿದ್ರಿಂದು ಅಂತ ಬೇರೆ ಹೇಳಿದರು. ನಾರ್ಮಲ್ ಯಾವ್ದಾರ ಮರದೇನಾರು ಕಳಿಸ್ತಾರೇನೋ ಅಂತ ಅಂದ್ಕೊಂಡಿದ್ದೆ. ಇಲ್ಲ, ಇದು ಬ್ಯಾಂಬುದೇ. ಇದು ತುಂಬ ಚೆನ್ನಾಗಿದೆ, ತುಂಬಾ ಸ್ವಲ್ಪ ವೆಯ್ಟ್ ಇದೆ ಅಂತಲೇ ಹೇಳ್ಬೋದು. ಮತ್ತು ಪ್ರೈಸ್ ಎಷ್ಟು ಕೊಟ್ಟೆ ಅಂತ ಹೇಳಿದ್ರೆ 745 ರೂಪೀಸ್ ಕೊಟ್ಟೆ, 745 ರೂಪಾಯಿ ಕೊಟ್ಟಿದ್ದು. ಸೊ ಆರಾಮ್ಸಾಗಿ ಕೊಡ್ಬೋದು, ತುಂಬಾ ಕಡಿಮೆ ಪ್ರೈಸ್ ಅಂತ ನನಗೆ ಪರ್ಸ್ನಲಿ ಅನಿಸ್ತು. ನಿಮಗೂ ಕೂಡ ಅನಿಸಿದ್ರೆ ತಗೊಳ್ಳಿ. ಪ್ಲಾಸ್ಟಿಕ್ ಎಲ್ಲ ಯೂಸ್ ಮಾಡೋದನ್ನ ಅವಾಯ್ಡ್ ಮಾಡಿ. ಆ್ಯಂಡ್ ಈಸಿಯಾಗೂ ಕೂಡ ನಾವು ಕ್ಲೀನ್ ಕೂಡ ಮಾಡ್ಕೋಬೋದು. ಮೇಯ್ನಾಗಿ ಟ್ರೇ ಕೊಟ್ಟಿರೋದೇ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ನೋಡೋದಕ್ಕೂ ಕೂಡ ತುಂಬ ಸ್ಟ್ಯಾಂಡರ್ಡ್ ಆಗಿ ತುಂಬಾ ಅಫಿಷಿಯಲ್ ಆಗು ಕೂಡ ಕಾಣಿಸುತ್ತೆ. ಸೊ ಲಿಂಕ್ ಕೊಟ್ಟಿರ್ತೀನಿ, ಬೇಕು ಅಂತ ಹೇಳಿದ್ರೆ ಪರ್ಚೇಸ್ ಮಾಡ್ಕೊಳ್ಳಿ. ಸೊ ನೋಡಿದ್ರಲ್ಲ 2 ಪ್ರಾಡಕ್ಟ್ಸ್ನ. ಐ ಹೋಪ್ ನಿಮಗೆ ತುಂಬಾ ಯೂಸ್ ಆಯಿತು ಆ್ಯಂಡ್ ಹೆಲ್ಪ್ ಆಯಿತು ಆ್ಯಂಡ್ ತುಂಬಾ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಏನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಆ್ಯಂಡ್ ನೀವು ತೊಗೊತೀರಾ ಅಂತ ಹೇಳಿದ್ರೆ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದಾಗೆ ಕಮೆಂಟ್ ಮತ್ತು ಡಿಸ್ಕ್ರಿಪ್ಷನ್ 2 ಕಡೆ ಕೂಡ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಪರ್ಚೇಸ್ ಮಾಡ್ಕೋಬೋದು. ಹಾಗೆ ಮಿಸ್ ಮಾಡಿದಂತೆ ಇವತ್ತಿನ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗಲಿ, ಅವರು ಕೂಡ ಕಡಿಮೆ ಪ್ರೈಸಲ್ಲಿ ತಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಬರ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ನಮಸ್ಕಾರ.